ಹಾಯ್ ಹಲೋ ನಮಸ್ಕಾರ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಮುಗಿದ ಕಥೆಗೆ ಮುನ್ನುಡಿ ಬೇಕೆ ಕಥೆಯ ಎರಡನೇ ಹಾಗೂ ಕೊನೆಯ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸಿಂಚನಾಳಿಗೆ ಪ್ರಜ್ಞೆ ಬರುವುದನ್ನೇ ಕಾದು ಕುಳಿತಿದ್ದ ದೈವಿಕ್. ನಿರೀಕ್ಷಿಸಿದಂತೆ 1 ಗಂಟೆ ನಂತರ ಪ್ರಜ್ಞೆ ಬಂದಿತ್ತು. ನಿಧಾನವಾಗಿ ಕಣ್ತೆರೆದು ಸುತ್ತ ನೋಡಿದವಳು ಅಲ್ಲಿಯೇ ಕುಳಿತಿದ್ದ ದೈವಿಕ್ನನ್ನು ನೋಡಿದಳು. ಮಸ್ಕಾಗಿ ಕಂಡವನ ಗುರುತು ಬೇಗ ಸಿಗಲಿಲ್ಲ. ಹಿಂದಿನ ಸೀಟಿನಲ್ಲಿ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದವಳು ದೈವಿಕ್ನನ್ನು ಗಮನಿಸಿದ್ದು ಕಡಿಮೆಯೇ. ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಬಂದವಳಿಗೆ ಗುರುತು ಸಿಗಲು ಕ್ಷಣಕಾಲ ಹಿಡಿಯಿತು. ದೈವಿಕ್ ಎಂದು ಎಳೆದೆಳೆದು ಉಚ್ಚರಿಸಿದಳು. ಮೇಡಮ್, ನಾನೇ ದೈವಿಕ್. ಸದ್ಯ ನಿಮಗೆ ಪ್ರಜ್ಞೆ ಬಂತಲ್ಲ. ಮಾದೇಶ್ವರ ಕಾಪಾಡಿದೆ ಕಣಪ್ಪ ಎಂದು ಮೇಲ್ಗಡೆ ನೋಡಿ ಕೈ ಮುಗಿದು ಡಾಕ್ಟರ್ನ ಕರೀಲಾ ಎಂದು ಕೇಳಿದ. ಬೇಡ ಎಂದು ತಲೆಯಾಡಿಸಿ ಮುಖಕ್ಕೆ ಹಾಕಿದ್ದ ಆಕ್ಸಿಜನ್ ಕ್ಯಾಪ್ ತೆಗೆದು, ನನ್ನ ಯಾಕೆ ಬದುಕಿಸಿದ್ರಿ ನೀವು ಎಂದವಳ ಧ್ವನಿ ಆಯಾಸದಿಂದ ಕ್ಷೀಣವಾಗಿತ್ತು. ಆಯಾಸ್ ಗಟ್ಟಿ ಇರಬೇಕಾದ್ರೆ ತಲೆ ಮೇಲೆ ಕಲ್ಲು ಬಂಡೆ ಬಿದ್ದರೂ ಏನಾಗಲ್ಲ ಮೇಡಮ್. ಶಿವ ಕೊಟ್ಟಿರೋ ಜೀವ ಅವನೇ ಕರೆಯೋವರೆಗೂ ಹೋಗೋದು ತಪ್ಪಲ್ವಾ ಎಂದ ದೈವಿಕ್. ನಂಗದೆಲ್ಲ ಗೊತ್ತಿಲ್ಲ ದೈವಿಕ್. ನನಗೆ ಬದುಕೋಕ್ಕಿಷ್ಟ ಇಲ್ಲ. ನೀವು ನನ್ನ ಬದುಕಿಸಬಾರ್ದಾಗಿತ್ತು ಎಂದಳು ಸಿಂಚನ. ಅವಳ ಮಾತಿನಲ್ಲಿ ತಾನು ಮತ್ತೆ ಸಾಯಲು ಪ್ರಯತ್ನಿಸುವವಳೇ ಎಂಬ ಸುಳುಹು ಅವನಿಗೆ ದೊರಕಿತ್ತು. ಮೇಡಮ್, ಏನು ನಿಮ್ಮ ಸಮಸ್ಯೆ? ನನ್ನನ್ನು ಒಬ್ಬ ಸ್ನೇಹಿತ ಅಂದ್ಕೊಂಡು ಹೇಳ್ಕೊಳ್ಳಿ ಎಂದ ದೈವಿಕ್ ಕುತೂಹಲದಿಂದ. ಫ್ರೆಂಡ್ಶಿಪ್. ನನ್ನ ಸಮಸ್ಯೆನೇ ಫ್ರೆಂಡ್ಶಿಪ್ ಎಂದಳು ನಿಟ್ಟುಸಿರು ಬಿಟ್ಟು ಸಿಂಚನ. ಇದೇನು ಮೇಡಮ್, ಜೀವನದಲ್ಲಿ ಯಾರೆಲ್ಲ ಅಂದರೂ ಒಬ್ಬರು ಒಳ್ಳೆಯ ಸ್ನೇಹಿತ ಇದ್ದರೆ ಸಾಕು ಅಂತಾರೆ. ನೀವು ನೋಡಿದ್ರೆ ಫ್ರೆಂಡ್ಶಿಪ್ಪೇ ನಿಮ್ಮ ಪ್ರಾಬ್ಲಮ್ ಅಂತೀರಾ ಎಂದ ದೈವಿಕ್ ಪ್ರಶ್ನಾರ್ಥಕವಾಗಿ. ಭಾರವಾದ ದೀರ್ಘ ಉಸಿರನ್ನು ಚೆಲ್ಲಿ, 5 ಬೆರಳು ಒಂದೇ ಸಮ ಇರಲ್ಲ ಅಲ್ವಾ, ಹಾಗೆ ಎಲ್ಲ ಫ್ರೆಂಡ್ಸು ಒಳ್ಳೆಯವರಾಗಿರಲ್ಲ ಎಂದಳು ಸಿಂಚನ ಕಣ್ತುಂಬಿಕೊಂಡು. ಅವಳು ಭಾವುಕಳಾಗಿದ್ದು ಕಂಡು ಡಾಕ್ಟರ್ ಹೇಳಿದ ಮಾತು ದೈವಿಕ್ಗೆ ನೆನಪಾಗಿ, ಮೇಡಮ್ ನೀವು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೀವು ಟೆನ್ಷನ್ ಮಾಡ್ಕೊಳ್ಬಾರ್ದು. ನಿಮ್ಮ ಫ್ಯಾಮಿಲಿದು ಯಾರ್ದಾದ್ರೂ ನಂಬರ್ ಕೊಟ್ಟಿದ್ರೆ ಅವ್ರಿಗೆ ಕಾಲ್ ಮಾಡಿ ಕರೆಸಿ ನಾನು ಹೊರಟ್ಬಿಡ್ತಿದ್ದೆ ಎಂದ ದೈವಿಕ್. ಸಣ್ಣ ನಿಟ್ಟುಸಿರು ಬಿಟ್ಟ ಸಿಂಚನ, ನನಗೆ ಅಂತ ಯಾರೂ ಇಲ್ಲ. ನನ್ನ ಬ್ಯಾಗ್ ತಂದು ಕೊಡಿ, ನಿಮ್ಮ ಪೇಮೆಂಟ್ ಮಾಡ್ತೀನಿ, ನೀವು ಹೊರಟ್ಬಿಡಿ ಎಂದಳು. ಅಯ್ಯೋ, ಇವರು ಯಾರೂ ಇಲ್ವಾ? ನಾನೇನಾದರೂ ಹೋದರೆ ಖಂಡಿತ ಮತ್ತೆ ಸಾಯೋಕ್ಕೆ ಪ್ರಯತ್ನ ಪಡ್ತಾರೆ. ಸಾಯಬೇಕು ಅನ್ನೋದು ಮನಸ್ಸಲ್ಲಿ ಬಂದರೆ ಮುಗಿದೋಯ್ತು. ಅದು ಮತ್ತೆ ಮತ್ತೆ ಕುಗ್ತಾ ಇರುತ್ತಂತೆ. ಆ ಕೆಟ್ಟಗಳಿಗೆ ಕಳೆದ್ರೆ ಗಂಡಾಂತರದಿಂದ ಪಾರಾದ ಹಾಗೆ. ದೈವಿಕ್ಗೆ ತಾಯಿ ಹೇಳುತ್ತಿದ್ದ ಮಾತುಗಳು ನೆನಪಾಗಿ ಕಾಲ್ ಬಂದಂತೆ ನಟಿಸುತ್ತಾ ಮೊಬೈಲ್ ರಿಸೀವ್ ಮಾಡಿ, ಹಲೋ ಸರ್, ಹೇಳಿ. ಓ ಹೌದಾ, ಸರಿ ಸರ್, ನಾನು ಹೊರಗಿದ್ದೆ ಎಂದು ಮಾತನಾಡಿ ಕಾಲ್ ಕಟ್ ಮಾಡಿದ. ಇದ್ದಿದ್ದ ಟ್ರಿಪ್ಪು ಕ್ಯಾನ್ಸಲ್ ಆಯಿತು, ನಾನು ಫ್ರೀನೇ ಇದ್ದೀನಿ ಎನ್ನುತ್ತಾ ಬೆಡ್ ಪಕ್ಕ ಚೇರ್ ಎಳೆದುಕೊಂಡು ಕುಳಿತ. ಏನು, ಒಬ್ಬಳನ್ನ ಬಿಟ್ಟು ಹೋದರೆ ಮತ್ತೆಲ್ಲಿ ಸಾಯೋಕ್ಕೆ ಪ್ರಯತ್ನ ಪಡ್ತೀನಿ ಅಂತನಾ ಕೇಳಿದಳು ಸಿಂಚನ. ನೀವು ಏನಾದರೂ ಅಂದ್ಕೊಳ್ಳಿ, ಆದರೆ ಸಾಯೋಕ್ಕೆ ಕಾರಣ ಏನೋ ಅದನ್ನು ಹೇಳಿ ಎಂದ ದೈವಿಕ್. ತಿಳ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ಅಲ್ವಾ ಎಂದು ನಸುನಕ್ಕ ಸಿಂಚನ. ಹೇಳಿದ್ನಲ್ಲ ಫ್ರೆಂಡ್ಶಿಪ್ ಅಂತ. ಲವ್ ಫೇಲ್ಯೂರ್ ಆದರೆ ಬ್ರೇಕಪ್ ಡಿಪ್ರೆಷನಿಂದ ಹೇಗೋ ಸುಧಾರಿಸ್ಕೊಳ್ಬೋದು. ಆದರೆ ಫ್ರೆಂಡ್ಶಿಪ್ಪಲ್ಲಿ ಮೋಸ ಆದರೆ, ನಂಬಿಕೆ ದ್ರೋಹ ಆಗಿಬಿಟ್ರೆ ಅದರಿಂದ ಹೊರಬರೋಕ್ಕೆ ಸಾಧ್ಯನೇ ಆಗಲ್ಲ. ನನ್ನ ಕತೆನೂ ಹಾಗೇನೆ. ನಾನು ಸಿಂಚನ, ಅವಳು ಅಮೃತ. ನಮ್ಮಿಬ್ಬರು ಹೆಸರು ಸೇರಿಸಿನೇ ಕರಿತಾ ಇದ್ದಿದ್ದು ಅಮೃತ ಸಿಂಚನ ಅಂತ. ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮಿಬ್ಬರ ಸ್ನೇಹ ಕೂಡ ಹಾಗೆ ಅಷ್ಟೇ ಚೆನ್ನಾಗಿತ್ತು. 2 ದೇಹ 1 ಆತ್ಮ ಅನ್ನೋ ಥರ ಇದ್ವಿ. ಅಮೃತ ನನ್ನ ಬಾಲ್ಯದ ಗೆಳತಿ. ಬುದ್ಧಿ ಬಂದಾಗಿಂದನೂ ಜೊತೆಯಲ್ಲೇ ಆಟ ಪಾಠ ಊಟ ಎಲ್ಲ. ಇಬ್ಬರೂ ನಮ್ಮ ಮನೆ ಸೇರ್ತಾ ಇದ್ದಿದ್ದು ರಾತ್ರಿ ಮಲಗೋಕೆ ಮಾತ್ರ ಅನಿಸುತ್ತೆ. ಆದರೆ ಅವಳು ಶ್ರೀಮಂತರ ಮನೆ ಮಗಳು, ನಾನು ಬಡವ್ರ ಮನೆ ಮಗಳು. ಕೃಷ್ಣ ಕುಚೇಲರ ಸಂಬಂಧ ಆಗಿತ್ತು ನಮ್ಮ ಸ್ನೇಹ ಆಗ. ಆದರೆ ಈಗ ಅವ್ರ ಸ್ನೇಹಕ್ಕೆ ನಮ್ಮ ಸ್ನೇಹನ ಹೋಲಿಸಿ ಸ್ನೇಹ ಅನ್ನೋ ಹೆಸರಿಗೆ
ತರೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಇಬ್ಬರೂ ಜೊತೆಲೇ PUC ಮುಗಿಸಿದ್ವಿ. ಆಮೇಲೆ ಅವಳು ಬೇರೆ ಕಡೆ ಎಜುಕೇಷನಿಗೆ ಹೋದಳು, ನಾನು ಬೇರೆ ಕಡೆ ಹೋದೆ. ಈಗಿನ ಟೆಕ್ನಾಲಜಿ ಕಾಲದಲ್ಲಿ ಫ್ರೆಂಡ್ಶಿಪ್ಪು ಕಡಿಮೆ ಏನಾಗಿರಲಿಲ್ಲ, ಬಾಂಡಿಂಗ್ ಹಾಗೇ ಇತ್ತು. ಎಜುಕೇಷನ್ ಮುಗಿದ್ಮೇಲೆ ಕೆಲಸ ಅಂತ ಇಬ್ಬರು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ಒಬ್ರನ್ನೊಬ್ರು ಭೇಟಿಯಾಗೋದು ಕಷ್ಟ ಆಗ್ತಾಯಿತ್ತು. ಮಹಾನಗರಿ ಬ್ಯುಸಿ ಲೈಫೇ ಹಾಗಲ್ವಾ ಎಂದು ದೈವಿಕ್ ಮುಖ ನೋಡಿದಳು. ಹೌದು ಮೇಡಮ್, ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗೋ ಟೈಮಲ್ಲಿ ಒಂದು ಊರಿಗೆ ಹೋಗಿ ಬಂದುಬಿಡ್ಬೋದು. ಸಿಲಿಕಾನ್ ಸಿಟಿ ತುಂಬ ಫಾಸ್ಟ್ ಮೇಡಮ್. ನಾವು ಚಿಕ್ಕವರಿದ್ದಾಗ ಫಾರಿನ್ನಲ್ಲಿ ಹಂಗಂತೆ ಹಿಂಗಂತೆ ಅಂತ ಅಮೇರಿಕಾ ಪಿಕ್ಚರ್ ನೋಡಿ ಅಂದ್ಕೊಳ್ತಿದ್ವಿ. ನೋಡಿ, ನಮ್ಮ ಜನ್ರೇಷನ್ನಲ್ಲೇ ಬೆಂಗಳೂರಲ್ಲೇ ಇಂಥ ಪರಿಸ್ಥಿತಿ ಬಂತು ಅಂದ ದೈವಿಕ್. ಹಾಂ ಹೌದು, ಆಗ ನನಗೆ ಸಿಕ್ಕಿದವನೇ ಅಂಕಿತ್. ಪರಿಚಯ ಸ್ನೇಹ ಆಯಿತು, ಸ್ನೇಹ ಪ್ರೀತಿನೂ ಆಯಿತು. ಇಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಬರ್ದೇ ಮದುವೆ ಆಗೋದು ಬೇಡ ಅಂತ ಅಂದ್ಕೊಂಡು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ವಿ. 2 ವರ್ಷ ಇಬ್ಬರು ತುಂಬ ಚೆನ್ನಾಗಿ ಅನ್ಯೋನ್ಯವಾಗೇ ಇದ್ವಿ. ಅದೇ ಸಮಯದಲ್ಲಿ ಅಮೃತ ಮತ್ತೆ ಆಗಾಗ ಸಿಗೋಕ್ಕೆ ಶುರು ಮಾಡಿದ್ಲು. ಇಬ್ಬರಿದ್ದು ನಾವು 3 ಜನ ಅನ್ನೋ ಥರ ಆದ್ವಿ. ಅಮೃತನ ಹತ್ರ ನನ್ನ ಪ್ರೀತಿ ವಿಷಯ ಹೇಳಿದೆ. ಅವಳು ಆ ವಿಷಯ ಕೇಳಿ ಖುಷಿಪಟ್ಲು. ಇಷ್ಟೊತ್ತಿಗಾಗಲೇ ನಾನು ಮನೆ ಮಾಡ್ಕೊಂಡಿದ್ದೆ, PGನ ಬಿಟ್ಬಿಟ್ಟಿದ್ದೆ. PGಲಿದ್ದರೆ ಅಂಕಿತ್ತು ಅಮೃತ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಮನೆ ಮಾಡ್ಕೊಂಡಿದ್ದೆ. ನಮ್ಮ 3 ಜನದ ಫ್ರೆಂಡ್ಶಿಪ್ಪು ತುಂಬ ಹತ್ತಿರವಾಗಿತ್ತು. ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಜೊತೆಲೇ ಹೋಗ್ತಿದ್ವಿ, ಜೊತೆಲೇ ಬರ್ತಾಯಿದ್ವಿ. ನಾನು ಅಮೃತ ಇಬ್ಬರು ಬೇರೆ ಬೇರೆ ಜಾತಿಯವರು. ಊರಲ್ಲಿ ದೇವಸ್ಥಾನದ ವಿಷಯಕ್ಕೆ ಅಣ್ಣ ತಮ್ಮಂದ್ರಿದ್ದಾಗ 2 ಜಾತಿಗಳ ಮಧ್ಯೆ ಗಲಾಟೆ ಹೊಡೆದಾಟ ಆಗಿ ಒಬ್ಬರು ಮುಖ ಒಬ್ಬರು ನೋಡದೇ ಇರೋಷ್ಟು ದ್ವೇಷ ಹುಟ್ಕೊಳ್ತು. ಊರಿನ ಜಾತಿ ಜಗಳದಿಂದ ನಮ್ಮ ಮನೆಯಲ್ಲೂ ಅಮೃತ ಜೊತೆ ಸ್ನೇಹ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ನನ್ನ ಸ್ನೇಹಿತೇನೆ ದೂರ ಮಾಡುವಂಥ ನಿಮ್ಮ ಜಾತಿ ನನಗೆ ಬೇಡವೇ ಬೇಡ ಅಂತ ಹೇಳಿ ನಾನು ಮನೆಯವರಿಂದಾನೇ ದೂರ ಆಗಿಬಿಟ್ಟೆ. ನನ್ನ ಅಂಕಿತ್ ಸಂಬಂಧ ಆಗಲೇ ತುಂಬ ಮುಂದುವರೆದಿತ್ತು. ನಾವಿಬ್ಬರೂ ಫಿಸಿಕಲಿ ಕೂಡ ಮುಂದುವರೆದಿದ್ವಿ. ಅಂಕಿತ್ ಊರಿಗೆ ಹೋಗಿದ್ದ ಟೈಮಲ್ಲೇ ಅಮೃತ ಕೂಡ ಊರಿಗೆ ಹೋಗಿದ್ಲು. ಆಗ ನನ್ನ ಒಡಲಲ್ಲಿ ಅಂಕಿತ್ ಕುಡಿ ಮೊಳಕೆ ಒಡೆದಿದೆ ಅನ್ನೋದು ನನಗೆ ಗೊತ್ತಾಯಿತು. ಅವನು ಊರಿಂದ ಬರೋದನ್ನೇ ಕಾತರದಿಂದ ಕಾಯ್ತಾ ಇದ್ದೆ. ಈ ವಿಷಯ ಹೇಳಿ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಕು ಅಂತ. ನನ್ನ ಪಾಲಿಗೆ ಅಂತ ನನಗಿದ್ದಿದ್ದು ಅಂಕಿತ್ ಅಮೃತ ಮಾತ್ರ. ಇಬ್ಬರೂ ಒಂದೇ ದಿನ ಊರಿಂದ ಬಂದವರು ಒಂದು ಸುದ್ದಿ ತಂದಿದ್ದರು. ಆ ಸುದ್ದಿ 2 ವರ್ಷಗಳಿಂದ ನಾನು ಕಟ್ಟಿದ ಕನಸಿನ ಸೌಧಾನ ಒಂದೇ ಹೊಡೆತಕ್ಕೆ ನೆಲ ಸಮ ಮಾಡಿಬಿಡ್ತು. ನನ್ನ ಮುಂದೆ ಇದ್ದಿದ್ದು ಅಂಕಿತ್ ಅಮೃತ ಅವರ ಮದುವೆ ಇನ್ವಿಟೇಷನ್. ಇಬ್ಬರೂ ಹಿರಿಯರ ಒಪ್ಪಿಗೆ ಪಡೆದು ಮದುವೆ ಆಗೋ ನಿರ್ಧಾರ ಮಾಡಿದರು. ನನ್ನ ಕಣ್ಣನ್ನು ನಂಗೆ ನಂಬೋಕೆ ಆಗಲಿಲ್ಲ. ಹೇಯ್, ಏನಿದು? ನೀವಿಬ್ಬರೂ ಸೇರಿ ನಂಗೆ ಪ್ರ್ಯಾಂಕ್ ಮಾಡ್ತಿದ್ದೀರಾ ತಾನೇ? ಅಮ್ಮು, ನೀನು ಹೇಳ್ತಾ ಇದ್ದೀಯಲ್ವಾ, ಇಬ್ಬರು ಬೇರೆಯವ್ರನ್ನ ಮದುವೆ ಆಗಿಬಿಟ್ರೆ ದೂರ ಆಗಿಬಿಡ್ತೀವಿ, ಅದಕ್ಕೆ ಒಬ್ಬನನ್ನೇ ಮದುವೆ ಆಗೋಣ ಅಂತ. ಅದೇ ರೀತಿ ನನ್ನ ಟೆಸ್ಟ್ ಮಾಡೋಕೆ ನೋಡ್ತಿದ್ದೀರಾ? ನಿಮ್ಮ ಪ್ರ್ಯಾಂಕ್ಗೆಲ್ಲ ನಾನು ಬಲಿಯಾಗಲ್ಲ ಎಂದು ನಗುತ್ತಾ ಹೇಳಿದೆ. ಆದರೆ ಅವರಿಬ್ಬರ ಮುಖ ಗಂಭೀರವಾಗೇ ಇತ್ತು. ಇಬ್ಬರಿಗೂ ನನ್ನ ಮೆಡಿಕಲ್ ರಿಪೋರ್ಟ್ ತೋರಿಸ್ದೆ. ವಾಟ್? ನೀನು ಪ್ರೆಗ್ನೆಂಟಾ? ಸಿಂಚನಾ, ಇದೆಲ್ಲ ಬೇಡ, ಮೊದಲು ಅಬಾರ್ಟ್ ಮಾಡಿಸ್ಕೊ. ಅಂಕಿತ್ಗಿಂತ ಮೊದಲು ಅಮೃತ ನೋಡಿದಳು. ಅಮ್ಮು, ನೀನು ಈ ಮಾತು ಹೇಳ್ತಿದ್ಯಾ? ನಾನು ಅಂಕಿತ್ ಇಬ್ಬರು 2 ವರ್ಷದಿಂದ ಲವ್ ಮಾಡ್ತಾಯಿದ್ದೀವಿ, ಮದುವೆನೂ ಆಗಬೇಕು ಅಂತ ಇದ್ದೀವಿ. ಅಷ್ಟು ಹೇಳೋಷ್ಟರಲ್ಲಿ ಸಿಂಚನಾಳ ಕಣ್ಣುಗಳು ತುಂಬಿ ಬಂದಿದ್ದವು. ಅಂಕಿತ್ ನಗುತ್ತಾ, ನೋಡಿ ಸಿಂಚನಾ, ನಿನ್ನ ಜೊತೆ ಇದ್ದಿದ್ದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ. ನಂಗೆ ನೀನು ಬೇಡ ಅನ್ನಿಸ್ದಾಗ ನಾನು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಹೋಗ್ತಾ ಇರ್ಬೋದು ಎಂದ ಅಂಕಿತ್. ಮತ್ತೆ ಇದು ಎಂದು ಒಡಲ ಮೇಲೆ ಕೈ ಇಟ್ಟುಕೊಂಡು ಕೇಳಿದಳು ಸಿಂಚನಾ. ಇಬ್ಬರಿಗೂ ಬೇಕಿತ್ತು, ಎಂಜಾಯ್ ಮಾಡಿದ್ವಿ. ಹೆಣ್ಣಾಗಿ ನಿಂಗೆ ಪ್ರಿಕಾಷನ್ಸ್ ಇರಬೇಕಿತ್ತು. ನಾನೇನು ಮಾಡಲಿ? ನಿನ್ನ ಮದುವೆ ಆಗಿ ಸಾಯೋವರೆಗೂ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಕೊಂಡಿರಲಾ? ಅಮೃತ ಮನೆಯವರು ಮನೆ ಕಡೆ ಚೆನ್ನಾಗಿದ್ದಾರೆ. ನನಗೆ ಬಿಸ್ನೆಸ್ ಮಾಡೋಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ನಾನು ಅಮೃತ 1 ಇಯರಿಂದ ಲವ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯ ಹೇಳಿ ಒಪ್ಪಿಗೆ ಪಡ್ಕೊಂಡೇ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು ಎಂದ ಅಂಕಿತ್. ಅವನ ಒಂದೊಂದು ಮಾತುಗಳು ಭರ್ಜಿಯಂತೆ ಎದೆಗೆ ಏರಿತಾ ಇದ್ವು. ಆಸರಿಗೆ ಅಂತ ಟೇಬಲ್ ಹಿಡಿದು ಅಲ್ಲೇ ನೆಲದ ಮೇಲೆ ಕುಸಿದುಕೊಳ್ತೆ. ಸಿಂಚು,
ಚಿಕ್ಕಂದಿಂದ ನನಗೋಸ್ಕರ ಏನೆಲ್ಲ ಮಾಡಿದೀಯಾ. ಅಂಕಿತ್ ಅಂದರೆ ನಂಗೆ ತುಂಬ ಇಷ್ಟ. ಬಿಟ್ಕೊಡೆ. ಅಮೃತ ಕೊನೆಗೆ ಕೇಳಿದ್ದಳು. ಇಬ್ಬರ ಮುಖ ನೋಡಲು ಇಷ್ಟವಾಗದೆ ಬಾಗಿಲಿನತ್ತ ಕೈ ತೋರಿಸಿ ತಲೆ ತಗ್ಗಿಸಿ ಕುಳಿತೆ. ಕಣ್ಣೀರು ಕುಂಭದ್ರೋಣ ಮಳೆಯಂತೆ ಸುರಿಯುತ್ತಿತ್ತು. ಸ್ನೇಹ, ಪ್ರೀತಿ ಎರಡರಲ್ಲೂ ಒಮ್ಮೆಲೇ ಸೋಲು ಕಂಡಿದ್ದೆ ನಾನು. ತಪ್ಪು ಯಾರ್ದು? ಯಾರನ್ನು ದೂಷಿಸಲಿ? ಅಮೃತ ಸ್ನೇಹಕ್ಕಾಗಿ ಮನೆಯವ್ರನ್ನ ತೊರೆದು ಬಂದ ನನ್ನನ್ನು, ಅಂಕಿತ್ ಅಮೃತ ನನ್ನ ಕಣ್ಣೆದುರೇ ಇದ್ದು ಮಾಡಿದ ಮೋಸಕ್ಕೆ ಅವರನ್ನು, ಅಥವಾ ನನ್ನ ಕಣ್ಣು ಮುಂದೆನೇ ಇದೆಲ್ಲ ನಡೀತಾ ಇದ್ರೂ ತಿಳಿದೇ ಹೋಗಿರೋ ನನ್ನ ದಡ್ತನಾನ? ಇನ್ನು ಅವನ ಮೋಹನ ಪ್ರೇಮ ಅಂದ್ಕೊಂಡಲ್ಲ, ನನ್ನನ್ನು ಯಾರನ್ನು ದೂಷಿಸಲಿ ನಾನು? ಯಾವ ಕಡೆಯಿಂದ ಯೋಚನೆ ಮಾಡಿದ್ರೂ ತಪ್ಪು ಯಾರದ್ದು ಅಂತ ನೋಡಿದ್ರೆ ಅದು ನನ್ನ ಕಡೆಗೆ ಬಂದು ನಿಲ್ತಿತ್ತು. ಮಾನಸಿಕವಾಗಿ ದೈಹಿಕವಾಗಿ ಆವರಿಸ್ಕೊಂಡಿದ್ದ ಅಂಕಿತ್, ಚಿಕ್ಕಂದಿನಿಂದ ಜೊತೆ ಇದ್ದ ಸ್ನೇಹಿತೆ, ಇಬ್ಬರೂ ಒಂದೇ ಸಲ ದೂರ ಆಗಿದ್ದರು. ಲವ್, ಫ್ರೆಂಡ್ಶಿಪ್ ಎರಡೂ ಒಂದೇ ಸರ್ತಿಗೆ ಬ್ರೇಕಪ್ ಆಗಿತ್ತು. ಸ್ವಲ್ಪ ಯೋಚನೆ ಮಾಡಿ, ನನ್ನ ಪರಿಸ್ಥಿತಿ ಹೇಗಾಗಿರಬೇಡ. ಅವರಂತೂ ಸಂಬಂಧಗಳಿಗೆ ಬೆಲೆ ಕೊಡದೆ ಮೋಸ ಮಾಡಿದರು. ಹಾಗಂತ ನಾನು ಅವರ ಹಾಗೆ ಮೋಸ ಮಾಡಿದ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಏನು ಹೇಳಿ? ಅಮೃತ ನನ್ನ ಫ್ರೆಂಡ್. ಅವಳು ಏನು ಕೇಳಿದ್ಲು? ಅಂಕಿತ್ನ ನಂಗೆ ಬಿಟ್ಕೊಡು ಅಂದಿದ್ಲು ಅಲ್ವಾ? ಅವಳಿಗೋಸ್ಕರ ನನ್ನ ಮನೇನೇ ಬಿಟ್ಟು ಬಂದೋಳು ನಾನು. ನಾನು ಲವ್ ಮಾಡ್ದನ್ನ ಬಿಟ್ಕೊಡೋಕ್ಕಾಗೋದಿಲ್ವಾ? ಬಿಟ್ಕೊಟ್ಟೆ. ಮತ್ತವ್ರ ತಂಟೆಗೆ ಹೋಗಲಿಲ್ಲ. ಆದರೆ ನಯವಾಗಿ ಬೆನ್ನಿಗಿಲ್ದ ಚೂರಿಯಂತೆ ತುಂಬ ನೆನಪಾಗೋರು. ನನಗೆ ಅವರಿಬ್ಬರು ಇಲ್ಲದೆ ಇರೋಕ್ಕೆ ಆಗ್ತಾನೇ ಇರಲಿಲ್ಲ. ಒಂದೊಂದು ನಿಮಿಷ ಕಳೆಯೋದು ಕೂಡ ಕಷ್ಟ ಅನ್ಸೋಕ್ಕೆ ಶುರುವಾಯಿತು. ಕೆಲಸ ಬಿಟ್ಟೆ, ಊಟ ತಿಂಡಿ ಬಿಟ್ಟು ಮನೆ ಒಳಗೇ ಬಂದಿಯಾದೆ. ನನ್ನ ತಪ್ಪಿಗೆ ನನಗೆ ನಾನೇ ಶಿಕ್ಷೆ ಕೊಟ್ಕೊಳ್ಳೋಕೆ ಶುರು ಮಾಡಿದೆ. ಯಾರನ್ನೇ ಆದರೂ ತೀರಾ ನಂಬೋಕ್ಕೆ ಹೋಗಬಾರ್ದು. ಅಷ್ಟೊಂದು ನಂಬಿಕೆಗೆ ಅರ್ಹ ಇರೋಂಥ ಕಾಲ ಅಲ್ಲ ಇದು. ದಡ್ಡಿ ನಾನು. ಕಣ್ಮುಚ್ಚಿ ಇಬ್ಬರನ್ನೂ ನಂಬಿದ ತಪ್ಪಿಗೆ ಆ ಡಿಪ್ರೆಷನಿಂದ ಹೊರಗೆ ಬರೋಕ್ಕಾಗದೆ ಸಾಯೋ ನಿರ್ಧಾರ ಮಾಡಿದೆ ಎಂದು ತನ್ನ ಸಾವಿಗೆ ಕಾರಣ ಹೇಳಿದವಳು ಅಷ್ಟು ಹೊತ್ತು ಒಂದೇ ಸಮನೆ ಮಾತನಾಡಿದ್ದಕ್ಕೋ ಏನೋ ಮತ್ತೆ BP ಏರಿಳಿತ ಆಗಿ ತಲೆ ಪಕ್ಕಕ್ಕೆ ವಾಲಿಸಿ ಕಣ್ಮುಚ್ಚಿದಳು. ಮೇಡಮ್ ಎಂದು ಕಿರುಚಿದ ದೈವಿಕ್ ಡಾಕ್ಟರ್ ಎಂದು ಕೂಗುತ್ತಾ ಕರೆಯಲು ಓಡಿದ. ಡಾಕ್ಟರ್ ಎಮರ್ಜೆನ್ಸಿಯಲ್ಲಿ ಇದ್ದವರು ಏನಾಯ್ತೆಂದು ಗಾಬರಿಯಿಂದಲೇ ಹೊರಗೆ ಬಂದರು. ಆ ಮೇಡಮಿಗೆ ಪ್ರಜ್ಞೆ ಬಂದಿತ್ತು, ಸ್ವಲ್ಪ ಹೊತ್ತು ಮಾತಾಡಿದ್ರು, ಹಾಗೆ ಮತ್ತೆ ಪ್ರಜ್ಞೆ ಹೊಟ್ಟೋಯ್ತು ಎನ್ನುವಾಗಲೇ ಎಮರ್ಜೆನ್ಸಿ ರೂಮಿನ ಮುಂದಿನ ಚೇರ್ ಮೇಲೆ ಕುಳಿತಿದ್ದ ಅವಳು ಅವನ ಕಣ್ಣಿಗೆ ಬಿದ್ದಿದ್ದಳು. ಅವಳು ಬಹುಶಃ ದೈವಿಕ್ಗಿಂತ ಮೊದಲೇ ಇವನನ್ನು ನೋಡಿದ್ದಳೇನೋ. ಇವನ್ನು ಕಾಣದಂತೆ ಮುಖ ಮುಚ್ಚಿಕೊಳ್ಳುತ್ತಿದ್ದಳು. ಸಿಂಚನ ಇದ್ದ ರೂಮಿನ ಕಡೆಗೊಮ್ಮೆ, ಆ ಯುವತಿಯ ಕಡೆಗೊಮ್ಮೆ ದೃಷ್ಟಿ ಬದಲಿಸಿ ನೋಡಿ ಸಿಂಚನ ಇದ್ದ ರೂಮಿನ ಕಡೆ ಹೆಜ್ಜೆ ಹಾಕಿದ ದೈವಿಕ್. ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರದೆ ಸುಮ್ಮನೆ ನಡೆದಾಗ ಅವಳಿಗೆ ಆಶ್ಚರ್ಯವಾಯಿತು. ಎಮರ್ಜೆನ್ಸಿ ಒಳಗಿಂದ ನರ್ಸ್ ಬಂದು, ಮೇಡಮ್, ಏನು ದೊಡ್ಡ ಗಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಅಷ್ಟೇ. ಒಂದು 2-3 ಸ್ಟಿಚಸ್ ಹಾಕಿ ಡ್ರೆಸ್ಸಿಂಗ್ ಮಾಡಿ ಆ್ಯಂಟಿಬಯೋಟಿಕ್ಕು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅರ್ಧ ಗಂಟೆ ಬಿಟ್ಟು ಕರ್ಕೊಂಡು ಹೋಗಿ, ಹಾಗೆ ರಿಸೆಪ್ಷನ್ನಲ್ಲಿ ಬಿಲ್ ಪೇ ಮಾಡಿಬಿಡಿ ಎಂದಳು. ಓಕೆ ಸಿಸ್ಟರ್. ಈಗ ಒಬ್ಬರು ಡಾಕ್ಟರ್ ಅಂತ ಕೂತ್ಕೊಂಡು ಬಂದ್ರಲ್ಲ, ಏನು ಕೇಸ್ ಅವ್ರದ್ದು ಎಂದಳು ಆ ಯುವತಿ. ಓ ಅವರಾ, ಯಾವುದೋ ಸೂಸೈಡ್ ಕೇಸ್ ಮೇಡಮ್ ಎಂದು ನರ್ಸ್ ಅಲ್ಲಿಂದ ಹೊರಟವಳನ್ನು ತಡೆದು, ಏನಾಗಬೇಕು ಆ ವ್ಯಕ್ತಿಗೆ ಪೇಷಂಟ್ ಎಂದಳು. ಅಯ್ಯೋ ಮೇಡಮ್, ಅದೊಂದು ವಿಚಿತ್ರ ಕೇಸ್. ಬಟ್ ಆ ವ್ಯಕ್ತಿ ಇದ್ದಾರಲ್ಲ, ಸಚ್ ಅ ಗುಡ್ ಪರ್ಸನ್ ಎಂದು ಹೇಳುತ್ತಿದ್ದವಳು ಇನ್ನೊಬ್ಬ ನರ್ಸ್ ಕರೆದಿದ್ದರಿಂದ ಅಲ್ಲಿಂದ ಸರಿದು ಹೋದಳು. ಇತ್ತ ಸಂಚನಾಳನ್ನು ಪರೀಕ್ಷಿಸಿದ ಡಾಕ್ಟರ್, ನಥಿಂಗ್ ಟು ವರಿ, ಆಯಾಸದಿಂದ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಷ್ಟೇ ಎನ್ನುತ್ತಾ ಗ್ಲೂಕೋಸ್ ಒಳಗೆ ಒಂದು ಇಂಜೆಕ್ಷನ್ ಹಾಕಿದರು. ಕಾನ್ಷಿಯಸ್ ಬರುತ್ತೆ, ಇಲ್ಲೇ ವೆಯ್ಟ್ ಮಾಡಿ ಎಂದು ರಾತ್ರಿ ಪೂರ ನಿದ್ದೆ ಇಲ್ಲದೆ ರೆಸ್ಟ್ಗೆಂದು ಹೋದರು. ಅಲ್ಲಿಯೇ ಕಾಯುತ್ತಾ ಕುಳಿತ ದೈವಿಕ್ಗೆ ಎಮರ್ಜೆನ್ಸಿ ಮುಂದೆ ತಾನು ನೋಡಬಾರದೆಂದು ಮುಖ ಮುಚ್ಚಿಕೊಂಡವಳ ನೆನಪು. ಅವಳು ಇಲ್ಲಿ ಹೇಗೆ ಬಂದಳು? ಎಮರ್ಜೆನ್ಸಿ ಮುಂದೆ ಇದ್ಲಲ್ಲ, ಯಾರಿಗಾದರೂ ಏನಾದರೂ ಆಗಿದೆಯಾ? ಹೋಗಿ ಕೇಳಲಾ? ಬೇಡ ಬೇಡ, ಒಂದು ಸರ್ತಿ ಬೇಡ ಅಂತ ಹೊರದಬ್ಬಿಸ್ಕೊಂಡ್ಮೇಲೆ ಮತ್ತೆ ಆ ಕಡೆ ತಲೆ ಕೂಡ ಹಾಕಬಾರ್ದು ಎಂದುಕೊಂಡು ದೀರ್ಘ ಉಸಿರನ್ನು ಹೊರದಬ್ಬಿ ಕುಳಿತ. 10 ನಿಮಿಷದಲ್ಲಿ ಸಿಂಚನಾಳಿಗೆ ಪ್ರಜ್ಞೆ ಬಂದಿತ್ತು. ದೈವಿಕ್ ಅವರೇ, ಡಿಸ್ಚಾರ್ಜ್ ಮಾಡ್ತಾರಾ ಕೇಳಿ, ನನ್ನನ್ನು ಎಲ್ಲಿ ಪಿಕ್ ಮಾಡಿದ್ರೋ ಅಲ್ಲಿಗೆ ಡ್ರಾಪ್ ಮಾಡಿಬಿಡಿ.
ನೀವಂತೂ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಲ್ಲ ಅಂತ ಗೊತ್ತಾಯಿತು ಎಂದಳು ಸಿಂಚನ. ಯಾಕೆ ಮೇಡಮ್, ಮತ್ತೆ ಏನಾದರೂ ಮಾಡಿಕೊಂಡು ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ಬರೋದಕ್ಕಾ? ಏನು ಬೇಡ ಎಂದ ದೈವಿಕ್. ಹಾಗಂತ ನನ್ನೇ ಕಾವಲು ಕೊಯ್ಕೊಂಡು ಕೂತಿರ್ತೀರಾ? ನಗುತ್ತಾ ಕೇಳಿದಳು ಸಿಂಚನ. ಆ ಪ್ರಶ್ನೆಗೆ ಅವನ ಬಳಿಯಲ್ಲೂ ಉತ್ತರವಿಲ್ಲ. ಈ ಪ್ರಯಾಣ ಎಲ್ಲಿವರೆಗೂ ತಿಳಿದಿಲ್ಲ. ಉತ್ತರಿಸದೆ ನಸುನಕ್ಕು ಸುಮ್ಮನೆ ಕುಳಿತ. ತಲೆ ತುಂಬ ಎಮರ್ಜೆನ್ಸಿ ಮುಂದೆ ಕುಳಿತವಳೇ ಪ್ರಶ್ನಾರ್ಥಕವಾಗಿ ಕಾಡಿದಳು. ಅವಳು ಕೂಡ ನರ್ಸ್ನಿಂದ ಅರ್ಧ ವಿಷಯ ತಿಳಿದವಳು ಕುತೂಹಲದಿಂದ ದೈವಿಕ್ ಹೋಗಿದ್ದ ರೂಮಿನ ಕಡೆ ಬಂದಳು. ಡೋರ್ ಹಾಕಿದ್ದರಿಂದ ಒಳಗೆ ಇದ್ದವರು ಕಾಣಿಸ್ತಾ ಇರಲಿಲ್ಲ. ಪ್ಯಾಸೇಜ್ನಲ್ಲಿ ನಡೆದುಕೊಂಡು ಬಂದ ಅದೇ ನರ್ಸನ್ನು ತಡೆದು ಅವಳ ಕೈಗೆ 100ರ ನೋಟೊಂದನ್ನು ಇಟ್ಟು ಒಳಗೆ ಇರುವವರ ಫೋಟೋ ತೆಗೆದುಕೊಂಡು ಬರಲು ಹೇಳಿದಳು. ನಿಮ್ಮ ಪರಿಚಯದವರ ಮೇಡಮ್ ಎಂದು ನರ್ಸ್ ಕೇಳಿದಾಗ, ತುಂಬ ಬೇಕಾದವರು, ಪ್ಲೀಸ್ ಎಂದಾಗ ನರ್ಸ್ ಒಪ್ಪಿ ಮೆಡಿಸಿನ್ ಕೊಡಬೇಕಾದ್ದರಿಂದ ಒಳಗೆ ಹೋಗಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಜೇಬ್ನಲ್ಲಿಟ್ಟುಕೊಂಡು ಒಳಗಿನ ಚಿತ್ರಣವನ್ನು ವಿಡಿಯೋ ಮಾಡಿಕೊಂಡು ಬಂದು ಆ ಯುವತಿಯ ಮೊಬೈಲ್ಗೆ ಸೆಂಡ್ ಮಾಡಿದಳು. ಯಾರಿರಬಹುದು ಎಂದು ಕುತೂಹಲದಿಂದ ವಿಡಿಯೋ ಪ್ಲೇ ಮಾಡಿ ನೋಡುತ್ತಾ ಬೆಡ್ ಮೇಲೆ ಮಲಗಿದ್ದವಳನ್ನು ನೋಡಿ ಆಗಲೇ ನರ್ಸ್ ಹೇಳಿದ್ದನ್ನು ನೆನಪು ಮಾಡಿಕೊಂಡು, ಅರೆ ಅವರು ಸೂಸೈಡ್ ಕೇಸು ಅಂದ್ರಲ್ವಾ, ಅಂದರೆ ಸಿಂಚನ ಸೂಸೈಡ್ ಅಟೆಂಪ್ಟ್ ಮಾಡಿದಾಳಾ ಎಂದುಕೊಳ್ಳುವಾಗಲೇ ಎಮರ್ಜೆನ್ಸಿ ಒಳಗಿದ್ದ ಅವಳ ಕಡೆಯ ಪೇಷಂಟ್ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟು, ಇಲ್ಲೇನು ಮಾಡ್ತಾ ಇದೆಯಾ, ಹೋಗೋಣವಾ ಎಂದ. ಅದು ಅದು ಅಲ್ಲಿ ಎಂದು ಸಿಂಚನಾಳಿದ್ದ ರೂಮ್ ಕಡೆ ಬೆರಳು ಮಾಡಿ ತೋರಿಸುತ್ತಾ ಅವಳು ತೊದಲಿದಾಗ, ಯಾರಾದರೂ ಗೊತ್ತಿರೋರಿದ್ದಾರಾ, ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗಬೇಕಾ, ಬಾ ಹೋಗೋಣ ಎನ್ನುತ್ತಾ ಅವಳ ಭುಜದ ಮೇಲೆ ಕೈ ಇಟ್ಟು ನಡೆಯಲಾರಂಭಿಸಿದ. ಅಲ್ಲಿಗೆ ಹೋಗೋದು ಬೇಡ ಎಂದು ಅವಳು ಹೇಳಬೇಕೆಂದಿದ್ದ ಮಾತು ಗಂಟಲಲ್ಲೇ ಉಳಿಯಿತು. ಅಷ್ಟರಲ್ಲಾಗಲೇ ಅವನು ಆ ರೂಮಿನ ಡೋರ್ ತೆಗೆದಿದ್ದ. ಸಿಂಚನ, ದೈವಿಕ್ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದವರು ಬಾಗಿಲು ತೆಗೆದ ಸದ್ದಿಗೆ ಮತ್ತೆ ನರ್ಸ್ ಬಂದರೆಂದು ಬಾಗಿಲ ಕಡೆ ನೋಡಿದರೆ, ಇವಳು ಯಾಕೆ ಇಲ್ಲಿಗೆ ಬಂದ್ಲು, ಮೇಡಮ್ ಎದುರಿಗೆ ಏನೇನು ರಾಧಾಂತ ಮಾಡ್ತಾಳೋ ಏನೋ ಎಂದು ದೈವಿಕ್ ಕಂಡುಕೊಂಡರೆ, ಯಾರಿಂದ ತಾನು ಬಹುದೂರ ಹೋಗಬೇಕೆಂದು ಆತ್ಮಹತ್ಯೆಗೆ ಯತ್ನಿಸಿದ್ದರೋ ಅವರಿಬ್ಬರನ್ನು ಅಲ್ಲಿಯೇ ನೋಡಿ ಸಿಂಚನಾಳ ಚಿತ್ತ ಮತ್ತೆ ಕದಡಿತ್ತು. ಬೆಡ್ ಮೇಲೆ ಸಿಂಚನಾಳನ್ನು ನೋಡಿ ಒಳಗೆ ಬಂದವನಿಗೂ ಕೂಡ ಶಾಕ್. ನೀನು ಇಲ್ಲಿ? ಆಶ್ಚರ್ಯದಿಂದ ಕೇಳಿದ ಅಂಕಿತ್. ಬೇರೆ ಕಡೆಗೆ ಮುಖ ತಿರುಗಿಸಿಕೊಂಡು, ದೈವಿಕ್ ಪ್ಲೀಸ್ ಅವರಿಗೆ ಇಲ್ಲಿಂದ ಹೋಗೋಕ್ಕೆ ಹೇಳಿ ಎಂದಳು ಸಿಂಚನ ಮುಖ ನೋಡಲು ಇಷ್ಟವಿಲ್ಲದೆ. ಸಿಂಚನಾಳ ಬಳಿ ಬಂದ ಅಮೃತ, ಯಾಕೆ ಸೂಸೈಡ್ ಟ್ರೈ ಮಾಡಿದೆ ಎಂದು ಅಳುತ್ತಾ ಕೇಳಿದರೆ, ಓ ಇಷ್ಟೊತ್ತು ಈ ಮೇಡಮ್ ಹೇಳಿದ ಜೀವದ ಗೆಳತಿ ಇವಳೇನಾ, ಇವನು ಇವರ ಲವ್ವರ್ ಅಂಕಿತ್, ಅಂದರೆ ಅಮೃತ ಮದುವೆ ಆಗ್ತಾ ಇರೋ ಹುಡುಗ. ಮಾದೇಶ್ವರ, ಏನಪ್ಪ ನಿನ್ನ ಲೀಲೆ, ಆವಾಗಿಂದ ನನಗೆ ಗೊತ್ತಿರೋ ಕಥೆನೇ ಕೇಳ್ಕೊಂಡು ಕೂತಿದ್ನಾ, ಯಾರನ್ನ ಎಲ್ಲಿ ಯಾವಾಗ ಯಾಕೆ ಭೇಟಿ ಮಾಡಿಸ್ತೀಯ ಅನ್ನೋದೇ ಗೊತ್ತಾಗಲ್ವಲ್ಲಪ್ಪ ಎಂದುಕೊಂಡು ತನಗೂ ಅಲ್ಲಿ ಇರುವವರಿಗೂ ಸಂಬಂಧವೇ ಇಲ್ಲದಂತೆ ಎದ್ದು ಹೊರಗೆ ಹೋಗಿ ವೇಟಿಂಗ್ ಹಾಲ್ನಲ್ಲಿ ಕುಳಿತ ದೈವಿಕ್. ಅಮೃತ ದೈವಿಕ್ ಪ್ರೀತಿಸುತ್ತಾ ಇದ್ದವಳು. 1 ವರ್ಷ ಪ್ರೀತಿಸಿದ ನಂತರ ಆಫ್ಟರ್ ಆಲ್ ಕ್ಯಾಬ್ ಡ್ರೈವರ್ ಅವಳಿಗೆ ಬೋರೆನಿಸಿದಾಗ ನಯವಾಗಿ ತಿರಸ್ಕರಿಸಿ ಹೋಗಿದ್ದಳು. ಅವಳು ಬಿಟ್ಟು ಹೋದ ಮೇಲೆ ದೈವಿಕ್ ಏನು ತೀರಾ ತಲೆ ಕೆಡಿಸಿಕೊಳ್ಳಲಿಲ್ಲ. ಜೇಬ್ ನೋಡಿ ಬಂದೋಳು ಜೇಬ್ ಖಾಲಿ ಆದಮೇಲೆ ಹೋದ್ಲು ಅಷ್ಟೇ ಎಂದು ತಲೆ ಕೆಡವಿಕೊಂಡು ತನ್ನ ಪಾಡಿಗೆ ತಾನಿದ್ದ. ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಕುಳಿತ. ನಿಂಗೆ ಸಾಯೋ ಅಂಥದ್ದೇನಾಯಿತು, ಈ ಥರ ಮಾಡ್ಕೊಳ್ಳೋದಿದ್ರೆ ಹೇಳಬೇಕಿತ್ತಲ್ವಾ, ಅಂಕಿತನ್ನು ಬಿಟ್ಕೊಡೋಕ್ಕಾಗಲ್ಲ ಅಂತ ಎಂದಳು ಅಮೃತ. ನಿಮ್ಮಿಬ್ಬರು ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಪ್ಲೀಸ್ ಹೊರಟು ಹೋಗಿ ಇಲ್ಲಿಂದ, ಸ್ವಲ್ಪ ಜೋರಾಗಿ ಚೀರಿ ಹೇಳಿದ್ದಳು. ನಿನ್ನ ಸಮಾಧಿ ಮೇಲೆ ನನ್ನ ಜೀವನ ಕಟ್ಕೊಳ್ಳೋಷ್ಟು ಕಟ್ಕಿ ನಾನಲ್ವೇ, ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ ಬಿಂಕದಿಂದ ಹೇಳಿದಳು ಅಮೃತ. ನಂಬಿಕೆ ಅನ್ನೋದು ಗಾಜಿನ ಕನ್ನಡಿ ಥರ, ಒಂದು ಸಲ ಒಡೆದು ಹೋದ್ಮೇಲೆ ಅದನ್ನು ಮತ್ತೆ ಜೋಡ್ಸೋಕ್ಕಾಗಲ್ಲ. ನಿಮ್ಮ ವಿಷಯದಲ್ಲೂ ಅದೇನೆ, ನೀನು ಕೇಳಿದೆ, ನಾನು ಬಿಟ್ಕೊಟ್ಟೆ, ಅಲ್ಲಿಗೆ ನಮ್ಮ ಸಂಬಂಧಕ್ಕೆ ತರ್ಪಣ ಬಿಟ್ಟಾಯಿತು. ಪ್ಲೀಸ್ ಇಲ್ಲಿಂದ ಹೊರಟುಬಿಡಿ, ಇಲ್ಲಾಂದರೆ ಕಿರ್ಚಾಡಿ ರಂಪಾಟ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ನೀವೇ ಅಂತ ಪೊಲೀಸ್ ಕರೆಸಬೇಕಾಗತ್ತೆ, ಹುಷಾರ್ ಎಂದಳು ಸಿಂಚನ ಕೋಪದಿಂದ. ಅಮೃತ ಬಾ, ಈಗ ಮಾತಾಡಿ ಉಪಯೋಗ ಇಲ್ಲ, ಪಾಸ್ಟ್ ಇಸ್ ಪಾಸ್ಟ್ ಎಂದ ಅಂಕಿತ್. 2 ವರ್ಷ ಸಿಂಚನಾಳ ಪ್ರೀತಿಯ ಸವಿ ಉಂಡು ಅವಳ ಹೆಣ್ತನವನ್ನು ದೋಚಿದವನಿಗೆ
ಅವಳನ್ನು ಸಾಯುವ ಸ್ಥಿತಿಯಲ್ಲಿ ನೋಡಿದಾಗಲೇ ತಾನು ಮಾಡಿದ ಮೋಸದ ಪ್ರಮಾಣದ ಅರಿವಾಗಿದ್ದು, ಜೊತೆಗೆ ಅಮೃತ ಅಪಾರ ಹಣ ತರುತ್ತಿರುವ ಶ್ರೀಮಂತರ ಮನೆ ಹುಡುಗಿಯಾಗಿದ್ದರಿಂದ ಅವಳು ಹೇಳಿದಂತೆ ಆಡಿಸಿದಂತೆ ಅವಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಇರಬೇಕಿತ್ತು ಅಂಕಿತ್ ಹಣದಾಸೆಗೆ ತನ್ನನ್ನು ತಾನು ಮಾರಿಕೊಂಡಿದ್ದ. ಆಗಲೇ ಅವನಿಗೆ ಸಿಂಚನಾಳ ನಿಜವಾದ ನಿಸ್ವಾರ್ಥ ಪ್ರೀತಿ ಅರ್ಥವಾಗಿತ್ತು. ಆದರೆ ಅವಳ ಪ್ರೀತಿಯನ್ನು ಕಾಲಿನಿಂದ ಒದ್ದು ಬಂದವನಿಗೆ ಮರಳಿ ಹೋಗಲು ಮುಖವಿರಲಿಲ್ಲ. ಲಗ್ನ ಪತ್ರಿಕೆ ಹಂಚಿಯಾದ ಮೇಲೆ ಮದುವೆ ಬೇಡವೆಂದರೆ ಅಮೃತ ಮನೆಯವರು ಖಂಡಿತ ಬಿಡಲಾರರು ಎಂದು ತಿಳಿದಿತ್ತು. ಆ ದಿನವೂ ಕೂಡ ಅಮೃತ ಹಠ ಮಾಡಿದಳೆಂದು ನೈಟ್ ಡ್ರೈವ್ ಕರೆದುಕೊಂಡು ಬಂದಾಗ ಸಣ್ಣ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಬರುವಂತೆ ಆಗಿತ್ತು. ಅಲ್ಲಿ ಸಿಂಚನ ನಿಕೃಷ್ಟವಾಗಿ ಮಾತನಾಡಿದಾಗ ಅಮೃತಳೊಂದಿಗಿನ ಮದುವೆಯೇ ತಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಎಂದುಕೊಂಡು ಅಮೃತಾಳನ್ನು ಕರೆದುಕೊಂಡು ಹೊರಬಂದ. ಒಬ್ಬರಿಗೆ ನಂಬಿಕೆ ದ್ರೋಹ ಮಾಡಿ ನೆಮ್ಮದಿ ಕಿತ್ತುಕೊಂಡು ಯಾರೂ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು. ಅವರಿಬ್ಬರೂ ಹೋದ ಬಳಿಕ ಬಂದ ನರ್ಸ್ ಸಹಾಯದಿಂದ ಎದ್ದು ಬಂದ ದೈವಿಕ್ ಪಕ್ಕ ಕುಳಿತ ಸಂಚನ, ಏನ್ರಿ ನಮ್ಮ ಕಡೆಯವ್ರು ಬಂದಾಯಿತು, ಇನ್ನೂ ಇವರನ್ನ ಬಿಟ್ಟು ಹೋಗೋಣ ಅಂದ್ಕೊಳ್ತಿದ್ರಾ ಎಂದಳು ನಗುತ್ತಾ. ಇಲ್ಲ ಮೇಡಮ್ ಎಂದ ದೈವಿಕ್ ನಿರ್ಭಾವುಕನಂತೆ. ಆಗ ಅಲ್ಲಿಗೆ ಬಂದ ಡಾಕ್ಟರ್, ಓ ಮೇಡಮ್ ಆಗಲೇ ಎದ್ದು ಬಂದುಬಿಟ್ಟಿದ್ದೀರಾ? ನರ್ಸ್ ಯಾಕೆ ಕರ್ಕೊಂಡು ಬಂದ್ರಿ ಎಂದರು. ಸರ್, ನಾವು ಈ ಊರಿನವರಲ್ಲ, ಪರಸ್ಥಳದಲ್ಲಿ ಇರೋಕ್ಕಾಗೋದಿಲ್ಲ. ನಾನು ಕ್ಯೂರ್ ಆಗಿದ್ದೀನಿ. ಜರ್ನಿ ಮಾಡಬಹುದು ಅಂತ ನಿಮಗೆ ಅನಿಸಿದ್ರೆ ಡಿಸ್ಚಾರ್ಜ್ ಮಾಡ್ತೀರಾ? ಫರ್ದರ್ ಟ್ರೀಟ್ಮೆಂಟ್ ಏನಾದರೂ ತೊಗೊಳ್ಬೇಕಾಗಿದ್ದರೆ ನಮ್ಮೂರಲ್ಲೇ ತೊಗೊಳ್ತೀವಿ ಎಂದಳು ಸಿಂಚನ. ಯಾ ಶ್ಯೂರ್, ನೀವು ಎದ್ದು ಓಡಾಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದೀರಾ. ಡಿಸ್ಚಾರ್ಜ್ ಸಮರಿ ಬರ್ಕೊಡ್ತೀನಿ, ಬಿಲ್ ಪೇ ಮಾಡಿಬಿಡಿ ಎಂದರು ಡಾಕ್ಟರ್. ದೈವಿಕ್, ಕಾರಲ್ಲಿ ನನ್ನ ಬ್ಯಾಗ್ ಒಳಗೆ ಮೊಬೈಲ್ ಇದೆಯಲ್ಲ, ತಂದುಕೊಡ್ತೀರಾ? ಬಿಲ್ ಪೇ ಮಾಡ್ತೀನಿ ಎಂದಳು ಸಿಂಚನ. ಡಾಕ್ಟರ್ ಅಲ್ಲಿಯೇ ರಿಸೆಪ್ಷನ್ ಬಳಿ ನಿಂತು ಡಿಸ್ಚಾರ್ಜ್ ಸಮರಿ ಬರೆಯುತ್ತಿದ್ದರೆ ದೈವಿಕ್ ಆಮೇಲೆ ಕೊಡಿ ಮೇಡಮ್ ಎಂದು ತಾನೇ ಪೇ ಮಾಡಿದ. ರಿಪೋರ್ಟ್ಗಳನ್ನು ಪಡೆದುಕೊಂಡು ಡಾಕ್ಟರ್ಗೆ ಧನ್ಯವಾದಗಳನ್ನು ತಿಳಿಸಿದ. ಸಿಂಚನಾಳ ಕೈ ಹಿಡಿದುಕೊಂಡು ಕಾರ್ ಬಳಿ ಕರೆದುಕೊಂಡು ಬಂದು ಬ್ಯಾಕ್ ಡೋರ್ ಓಪನ್ ಮಾಡಿ, ಕೂತ್ಕೊಳ್ಳಿ ಮೇಡಮ್ ಎಂದ. ಹಿಂದಿನ ಸೀಟಿನಲ್ಲಿ ಅನಾಥವಾಗಿ ಬಿದ್ದಿದ್ದ ಬ್ಯಾಗನ್ನು ಎತ್ತಿಕೊಂಡು ಅವಳೇ ಡೋರ್ ಹಾಕಿ ಮುಂದಿನ ಸೀಟಿನಲ್ಲಿ ಕುಳಿತಳು. ದೈವಿಕ್ ಬಂದು ಡ್ರೈವರ್ ಸೀಟಿನಲ್ಲಿ ಕೂರುತ್ತಲೇ, ದೈವಿಕ್, ಈಗ ಹಾಸ್ಪಿಟಲಿಂದ ಹೊರಗೆ ಬರುವಾಗ ಹೇಗೆ ಕರ್ಕೊಂಡು ಬಂದ್ರಿ ನನ್ನ ಎಂದಳು. ಯಾಕೆ ಮೇಡಮ್? ಓಹ್ ಸಾರಿ, ನೀವು ಎಲ್ಲಾದರೂ ಬಿದ್ದುಬಿಟ್ರೆ ಅಂದ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಬಂದೆ. ಸಾರಿ ಮೇಡಮ್ ಎಂದ ದೈವಿಕ್. ಆಗ ಹಿಡ್ದಿದ್ದ ಕೈನ ಇನ್ಯಾವತ್ತೂ ಬಿಡದೆ ಹಿಡ್ಕೋತೀರಾ? ವಿಲ್ ಯು ಮ್ಯಾರಿ ಮೀ? ನಾನು ಆಗ ಮಾತ್ರ ಮತ್ತೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳದೆ ಇರೋ ಹಾಗೆ ಕಾವಲು ಕಾಯೋಕ್ಕೆ ಸಾಧ್ಯ ಎಂದಳು ಸಿಂಚನ. ಪ್ರಸನ್ನನಾದವಂತೆ ನಸುನಕ್ಕು, ಜೀವನ ಪೂರ್ತಿ ನನಗೆ ನಿಮ್ಮನ್ನು ಕಾವಲು ಕಾಯೋಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ? ನಿನ್ನೆ ರಾತ್ರಿ ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಹೇಗೆ ಚಡಪಡಿಸಿದ್ನೋ ಹಾಗೆ ಎದೆಗಪ್ಪಿಕೊಂಡು ಕಾಪಾಡ್ಕೋತೀನಿ ಎಂದ ದೈವಿಕ್ ಸಿಂಚನಾಳ ಬಲಗೈ ಮೇಲೆ ತನ್ನ ಬಲಗೈ ಇಟ್ಟು ಪ್ರಾಮಿಸ್ ಮಾಡುತ್ತಾ. ಅದೇನೋ ಲೆಟ್ರ್ ಬರೆದಿಟ್ಟಿದ್ದೀನಿ ಅಂದ್ರಲ್ಲ, ಕೊಡಿ ಇಲ್ಲಿ, ಏನು ಬರೆದಿದ್ರಿ ಓದೋಣ ಎಂದು ದೈವಿಕ್ ಕೇಳಿದರೆ, ಬಿಡಿ ಅದ್ಯಾಕೀಗ, ಮುಗಿದ ಕಥೆಗೆ ಮುನ್ನುಡಿ ಬೇಕೇ ಎಂದವಳು. ನೀವ್ಯಾಕೆ ಅವರಿಬ್ಬರು ಬಂದ ತಕ್ಷಣ ಎದ್ದಾಚೆ ಹೋದ್ರಿ? ಅವರಿಬ್ಬರು ನನಗೆ ಸಂಬಂಧಪಟ್ಟವರು ಅನ್ನೋದು ಮಾತ್ರ ಕಾರಣ ಅಲ್ಲ ಅನಿಸುತ್ತೆ ಎಂದಳು ಸಿಂಚನ. ಹಿಡಿದಿದ್ದ ಕೈ ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಸ್ಟೇರಿಂಗ್ ತಿರುಗಿಸುತ್ತಾ, ಮುಗಿದ ಕತೆಗೆ ಮುನ್ನುಡಿ ಬೇಕೇ ಎಂದ ಸಿಂಚನಳ ಮುಖವನ್ನು ನೋಡಿ ನಗುತ್ತಾ. ಪ್ರೀತಿಯಲ್ಲಿ ನಂಬಿ ಮೋಸ ಹೋದ ಭಗ್ನ ಪ್ರೇಮಿಗಳಿಬ್ಬರು ಒಂದಾದ ಸಂತೋಷದಲ್ಲಿ ಆಗತಾನೇ ಮೂಡಣದಲ್ಲಿ ಉದಯಿಸುತ್ತಿದ್ದ ಭಾಸ್ಕರ ಕೂಡ ಸಂತೃಪ್ತನಾದಂತೆ ಎಂದಿಗಿಂತ ಹೆಚ್ಚು ರಂಗಾಗಿ ಉದಯಿಸಿದ. ಇಲ್ಲಿಗೆ ಈ ಕಥೆ ಮುಗಿಯಿತು. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.